ಕಡಲೆ ಬೀಜದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಕಡಲೆ ಬೀಜ ರಿಚ್ ಇನ್ ಪ್ರೋಟೀನ್. ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯತೆ ಅಂತ ಸಮಸ್ಯೆಗಳಿರ್ತವೆ, ಅಂಥವನ್ನು ಕೂಡ ನಿಯಂತ್ರಣವಾಗಿಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೂ ಕೂಡ ಇದು ಉತ್ತಮ ಆಹಾರ ಅಂತ ಹೇಳ್ಬೋದು. ಮತ್ತು BP ಇರ್ತಕ್ಕಂಥವ್ರಿಗೂ ಕೂಡ ಇದು ಉತ್ತಮ ಆಹಾರ. ಹೃದಯದ ಒಂದು ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ತಕ್ಕಂಥ ಆಹಾರ. ನರಮಂಡಲಗಳ ವೀಕ್ನೆಸ್ಸನ್ನು, ಕೈಕಾಲು ಜೋಮು, ಸುಸ್ತು, ನಿಶಕ್ತಿಯನ್ನು ನಿಯಂತ್ರಣ ಮಾಡತಕ್ಕಂಥ, ನಿವಾರಣೆ ಮಾಡಲಿಕ್ಕೆ ಸಹಾಯವನ್ನು ಮಾಡತಕ್ಕಂಥ ಒಂದು ಅದ್ಭುತ ಆಹಾರ ಈ ಕಡಲೆ ಬೀಜ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಕಡಲೆ ಬೀಜದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಕಡಲೆ ಬೀಜ ರಿಚ್ ಇನ್ ಪ್ರೋಟೀನ್. ಪ್ರೋಟೀನ್ ಹೇರಳವಾಗಿರ್ತಕ್ಕಂಥ ಒಂದು ಪದಾರ್ಥ ಇದು. ಇದರಲ್ಲಿ ಐರನ್ ಇದೆ, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಆಮೇಲೆ ಅದರಲ್ಲಿ ಹೇರಳವಾಗಿರ್ತಕ್ಕಂಥ ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಕೂಡ ನಾವು ಸಿಗ್ತವೆ ಇದರಲ್ಲಿ. ಮತ್ತು ಫೈಬರ್ನ ಅಂಶ ಯಥೇಚ್ಛವಾಗಿ ಇದರಲ್ಲಿದೆ. ಹಾಗಾಗಿ ಇದರ ಸೇವನೆಯನ್ನು ಮಾಡೋದ್ರಿಂದ ನಮ್ಮ ಒಬೆಸಿಟಿ, ಬೊಜ್ಜನ್ನು ಕರಗಿಸ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಯಾರಿಗೆ ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯತೆ ಅಂತ ಸಮಸ್ಯೆಗಳಿರ್ತವೆ, ಅಂಥವನ್ನು ಕೂಡ ನಿಯಂತ್ರಣವಾಗಿಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೂ ಕೂಡ ಇದು ಉತ್ತಮ ಆಹಾರ ಅಂತ ಹೇಳ್ಬೋದು. ಮತ್ತು BP ಇರ್ತಕ್ಕಂಥವ್ರಿಗೂ ಕೂಡ ಇದು ಉತ್ತಮ ಆಹಾರ. ಹೃದಯದ ಒಂದು ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ತಕ್ಕಂಥ ಆಹಾರ. ನರಮಂಡಲಗಳ ವೀಕ್ನೆಸ್ಸನ್ನು, ಕೈಕಾಲು ಜೋಮು, ಸುಸ್ತು, ನಿಶಕ್ತಿಯನ್ನು ನಿಯಂತ್ರಣ ಮಾಡತಕ್ಕಂಥ, ನಿವಾರಣೆ ಮಾಡಲಿಕ್ಕೆ ಸಹಾಯವನ್ನು ಮಾಡತಕ್ಕಂಥ ಒಂದು ಅದ್ಭುತ ಆಹಾರ ಈ ಕಡಲೆ ಬೀಜ. ಅದರ ಜೊತೆಗೆ ಮಾಂಸಖಂಡಗಳ ಬಲವರ್ಧನೆಯನ್ನು ಮಾಡುತ್ತೆ. ತೂಕ ಹೆಚ್ಚಿಗೆ ಮಾಡಲಿಕ್ಕೂ ಇದು ಉಪಯೋಗ ಆಗುತ್ತೆ, ತೂಕ ಕಮ್ಮಿ ಮಾಡಲಿಕ್ಕೂ ಉಪಯೋಗ ಆಗುತ್ತೆ. ಯಾಕಂದರೆ ಫ್ಯಾಟ್ ಮೆಟಬಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹೆಚ್ಚಿಗೆ ಇರೋ ತೂಕ ಕಮ್ಮಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿರ್ತಕ್ಕಂಥ ಬಲ್ಯ, ಭ್ರೂಮಣ ಸತ್ವಗಳು ಅಕಸ್ಮಾತ್ ಕಮ್ಮಿ ತೂಕ ಇರೋರಿಗೂ ಕೂಡ ಇದನ್ನು ಬೆಲ್ಲದ ಜೊತೆಗೆ, ತುಪ್ಪದ ಜೊತೆಗೆ ಸೇವನೆ ಮಾಡಿದ್ರೆ ತೂಕವನ್ನು ಹೆಚ್ಚು ಮಾಡುತ್ತೆ. ತೂಕ ಹೆಚ್ಚಿರೋರು ಇದನ್ನು ನೆನೆಸಿ ಹಾಗೆ ಸೇವನೆ ಮಾಡಬೇಕು. ತೂಕ ಕಮ್ಮಿ ಇರೋರು ಇದನ್ನು ಬೆಲ್ಲ, ತುಪ್ಪದ ಜೊತೆಗೆ ಸೇವನೆ ಮಾಡೋದ್ರಿಂದ ತೂಕ ಹೆಚ್ಚಾಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದೊಂದು ಅದ್ಭುತ ಶಕ್ತಿವರ್ಧಕ ಆಹಾರ. ಮೆದುಳನ್ನು ಕ್ರಿಯಾಶೀಲಗೊಳಿಸುತ್ತೆ ಮತ್ತು ರಕ್ತಹೀನತೆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬೆಲ್ಲದ ಜೊತೆಗೆ ತಿನ್ನೋದ್ರಿಂದ ಇದರಲ್ಲಿರ್ತಕ್ಕಂಥ ಐರನ್ನು, ಹಿಮೋಗ್ಲೋಬಿನ್ ಅಂಶ ಅದ್ಭುತವಾಗಿ ನಮ್ಮ ಶರೀರದಲ್ಲಿ ಹಿಮೋಗ್ಲೋಬಿನನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಮತ್ತು ಐರನ್ ಅಂಶ ಇದರಲ್ಲಿ ನೇರವಾಗಿ ನಮ್ಮ ಶರೀರಕ್ಕೆ ಸಿಗೋದ್ರಿಂದ ನಮ್ಮ ಶರೀರದ ರಕ್ತಧಾತುವನ್ನು ಇದು ಪೋಷಣೆ ಮಾಡಲಿಕ್ಕೆ ಸೂಪರ್ ಫುಡ್ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಲಿವರಿನ ಆರೋಗ್ಯ, ಕಿಡ್ನಿ ಆರೋಗ್ಯಕ್ಕೆ ಒಳ್ಳೆಯದು. ಪ್ರೋಟೀನ್ ಜಾಸ್ತಿ ಲೀಕ್ ಆಗ್ತಾ ಇದ್ದರೆ, ಕಿಡ್ನಿ ಸಮಸ್ಯೆ ಈಗಾಗಲೇ ಬಂದಿದ್ರೆ ಅಂಥವ್ರು ಇದನ್ನು ಸೇವನೆ ಮಾಡೋಂಗಿಲ್ಲ. ಕಿಡ್ನಿ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೆ ಉಪಯೋಗ. ಕಿಡ್ನಿ ಸಮಸ್ಯೆ ಬಂದ ಮೇಲೆ ಪ್ರೋಟೀನ್ ಆಹಾರ ನಿಷೇಧವಾಗಿರೋದ್ರಿಂದ ಇದರ ಸೇವನೆ ಮಾಡೋಂಗಿಲ್ಲ. ಮೊದಲೇ ಸೇವನೆ ಮಾಡೋದು ಸಮಸ್ಯೆ ಬರದಂತೆ ತಡಲಿಕ್ಕೆ ಉಪಯೋಗ. ಲಿವರ್ಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಪ್ರೋಟೀನ್ ಅಂಶವನ್ನು ಇದು ಒದಗಿಸಿ ಲಿವರ್ನ ಆರೋಗ್ಯವನ್ನು ಕಾಪಾಡುತ್ತೆ. ಹೃದಯದ ಆರೋಗ್ಯವನ್ನು ಪ್ರೋಟೀನ್ ಮುಖ್ಯವಾಗಿ ಹೃದಯದ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ಗೆ, ಅಂದರೆ ಹೃದಯದ ಇಜೆಕ್ಷನ್ ಪೆಕ್ಷನ್ಗೆ, ಹೃದಯದ ಬಡಿತಕ್ಕೆ ಬೇಕಾಗಿರ್ತಕ್ಕಂಥ ಆ ಹೃದಯದ ಮಸಲ್ ಕಾಂಟ್ರಾಕ್ಷನ್, ರಿಲ್ಯಾಕ್ಸೇಷನ್ಗೆ ಮುಖ್ಯವಾದ ಪ್ರೋಟೀನ್ ಅಂಶವನ್ನು, ಮಿನರಲ್ಸ್ಗಳನ್ನು ಇದು ಒದಗಿಸೋದ್ರಿಂದ ಹೃದಯದ ಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸುವ ಆಹಾರವಾಗಿ ಇದು ಕೆಲಸ ಮಾಡುತ್ತೆ. ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿಡುತ್ತೆ. ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಇದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಕೂದಲಿಗೆ ಬೇಕಾಗಿರೋವೆಲ್ಲ ಪೋಷಕ ಸತ್ವಗಳನ್ನು ಇದು ಒದಗಿಸೋದ್ರ ಜೊತೆಗೆ ಆ ಒಂದು ನಮ್ಮ ಕೂದಲಿನ ಹೇರ್ ರೂಟ್ಸ್ಗಳನ್ನು ಕ್ಲೀನ್ ಮಾಡತಕ್ಕಂಥ ಒಂದು ಅದ್ಭುತ ಆ್ಯಂಟಿ ಆಕ್ಸಿಡೆಂಟು ಇದರಲ್ಲಿರೋದ್ರಿಂದ ಕ್ಲೀನಿಂಗು ಮತ್ತು ಪೋಷಕಾಂಶವನ್ನು ಕೂಡ ನಮ್ಮ ಕೂದಲಿಗೆ ಇದು ಪೂರೈಕೆಯನ್ನು ಮಾಡ್ತದೆ. ಹಾಗೆಯೇ ಇದು ನಮ್ಮ ಶರೀರದ ಸಪ್ತ ಧಾತುಗಳ ಪೋಷಣೆಯನ್ನು ಮಾಡುತ್ತೆ. ಹಾಗೂ ತ್ರಿದೋಷಗಳಲ್ಲಿ ಇದು ಸಮತೋಲನವನ್ನು ಕಾಯ್ದುಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ವಾತ, ಪಿತ್ತ, ಕಫ ಪ್ರಕೃತಿರೋರು ಯಾರು ಬೇಕಾದ್ರೂ ಸೇವನೆ ಮಾಡ್ಬೋದು. ಇದನ್ನು ತಿಂದಾಗ ಕೆಲವರು ಪಿತ್ತ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಾಗುತ್ತೆ ಅಂದರೆ ನಾವು ನೆನೆಸಿ ತಿನ್ನಬೇಕು. ನೆನೆಸದೇ ಹಾಗೆ ತಿಂದರೆ ಪಿತ್ತ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ನೆನೆಸಿ ಈ ಶೇಂಗಾ ಬೀಜವನ್ನು ತಿನ್ನೋದು ಪಿತ್ತ ದೋಷವನ್ನು ಕೂಡ, ಪಿತ್ತ ವಿಕಾರಗಳನ್ನು ಕೂಡ ಸರಿ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಹೀಗೆ ಈ ಒಂದು ಶೇಂಗಾ ಬೀಜ ಬಡವರ ಬಾದಾಮಿ ಅಂತ ಕರೀತಾರೆ ಇದನ್ನು. ಅದಕ್ಕೆ ಇದನ್ನು ನಿಯಮಿತವಾಗಿ ಒಂದು 2-3 ತಿಂಗಳು, ಒಂದು ವರ್ಷದಲ್ಲಿ ಇದನ್ನು ಸೇವನೆ ಮಾಡಬಹುದು. ನೀವು ಮಕ್ಕಳಿಗೆ ಬೆಳಗ್ಗೆ ಅದು ಟಿಫನ್ ಏನು ಕಟ್ಟಬೇಕು, ಏನೇನೋ ತರ್ತೀರಿ, ಅಪ್ಪ ಬೇಕಾಗಿಲ್ಲ, ಅಮ್ಮ ಬೇಕಾಗಿಲ್ಲ ಅಂಥೇಳಿ ಅದೇನೇನೋ ತಂದು ಅದನ್ನು ಪ್ರೆಸರ್ವೇಟಿವ್ ಹಾಕಿರ್ತಕ್ಕಂಥನ್ನು ಮಾಡಿ ಕೊಡ್ತೀರಿ. ಅವೆಲ್ಲ ಫಾಸ್ಟ್ ಫುಡ್, ಜಂಕ್ ಫುಡ್ಗಳನ್ನು ಬಿಟ್ಟು ಶೇಂಗಾ ಬೀಜವನ್ನು ನೆನೆಸಿ ಕಟ್ಬೋದು ಮಕ್ಕಳಿಗೆ. ಆಮೇಲೆ ಖರ್ಜೂರವನ್ನು ಕಟ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ರೂಪದಲ್ಲಿ. ಶಾಲೆಗೆ ಏನೋ ಕಟ್ಟಬೇಕು ಅಂತಕ್ಕಂಥದ್ದು ನಮಗೆ ಒಂದೊಂಥರ ಈ ಹೆಣ್ಮಕ್ಳಿಗೆ ಒಂಥರ ಏನಂದ್ರೆ ಏನು ಕಟ್ಟಬೇಕಂತ ಗೊತ್ತೇ ಆಗಲ್ಲ ಒಂದ್ಸರಿ.
ಇವೆಲ್ಲ ಇದ್ರ ಬಗ್ಗೆ ಗಮನನೇ ಇರೋದಿಲ್ಲ. ಹೆಸರು ಕಾಳು, ಕಡಲೆಕಾಳು ಇವೆಲ್ಲವನ್ನು ನೆನೆಸಿ ಮಕ್ಕಳಿಗೆ ಬೆಲ್ಲದ ಜೊತೆಗಿನೋ ಅಥವಾ ಸ್ವಲ್ಪ ಅದನ್ನು ಚೆನ್ನಾಗಿ ಸ್ಟೀಮ್ ಮಾಡಿ ಹಾಕೋದ್ರಿಂದನೂ ಕೂಡ ಅದರ ಪೋಷಕ ಸತ್ವಗಳು ನಮಗೆ ಸಿಗ್ತವೆ. ಹೀಗೆ ಅದ್ಭುತವಾಗಿರ್ತಕ್ಕಂಥ ಶೇಂಗಾ ಬೀಜವನ್ನು ನಾವು ವರ್ಷಕ್ಕೊಂದು 3 ತಿಂಗಳಾದರೂ ನಾವು ಸೇವನೆ ಮಾಡಬೇಕು. 3 ತಿಂಗಳ ಮೇಲೆ ನಿರಂತರವಾಗಿ ಸೇವನೆ ಮಾಡಬಾರ್ದು. 3 ತಿಂಗಳು ನಿರಂತರವಾಗಿ ಸೇವನೆ ಮಾಡ್ಬೋದು. ಆಮೇಲೆ ದಿನಕ್ಕೆ 1 ಸಲ 2 ಸಲ ವಾರಕ್ಕೆ 1 ಸಲ 2 ಸಲ ಆದರೆ ವರ್ಷ ಪೂರ್ತಿ ಸೇವನೆ ಮಾಡ್ಬೋದು. ಆದರೆ ನಿರಂತರವಾಗಿ ಆದರೆ 3 ತಿಂಗಳು ನಾವು ಸೇವನೆ ಮಾಡಲಿಕ್ಕೆ ಸೂಕ್ತ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಇದು ದೇಹವನ್ನು ಶುದ್ಧೀಕರಣ ಮಾಡುತ್ತೆ, ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಸ್ಲಿಕ್ಕೆ ಇದು ಉಪಯೋಗ ಆಗುತ್ತೆ. ಬೆಳಗ್ಗೆದ್ದು ಸ್ವಲ್ಪ ಪ್ರಮಾಣದಲ್ಲಿ ಒಂದು 4 ಚಿಟಿಕೆ ಇಂಗು, 4 ಚಿಟಿಕೆ ಸೈಂಧವ ಲವಣ, ಒಂದು 4 ಚಿಟಿಕೆ ಕಾಳುಮೆಣಸಿನ ಪುಡಿ, ಒಂದು 4 ಚಿಟಿಕೆ ಹಿಪ್ಪಲೆ ಪುಡಿಯನ್ನು ಸೇರಿಸಿ ತಿಂದರೆ ಜೀರ್ಣಶಕ್ತಿಯೂ ಕೂಡ ಇದು ಚೆನ್ನಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕಿ ಸೇವನೆ ಮಾಡೋದ್ರಿಂದ ಇನ್ನಷ್ಟು ನಮ್ಮ ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸಲಿಕ್ಕೆ ಅದು ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದರಲ್ಲಿ ಬೇಕಾದ್ರೆ ರುಚಿಗೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೋದು, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಬೋದು. ಉತ್ತಮವಾಗಿರ್ತಕ್ಕಂಥ ಹೆಲ್ದಿ ಸ್ನ್ಯಾಕ್ಸ್ ಆಗುತ್ತೆ ಇದು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ನೆನೆಸಿರ್ತಕ್ಕಂಥ ಶೇಂಗಾ ಬೀಜ ಅಂತ ಕೆಲವರು ಕರೀತಾರೆ, ಕಡಲೆ ಬೀಜ ಅಂತ ಕೆಲವರು ಕರೀತಾರೆ. ಇದರ ಸೇವನೆ ಮಾಡೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಚರ್ಮವನ್ನು ಕೂಡ ಇದು ತುಂಬ ಅದ್ಭುತವಾಗಿ ಇದು ಕ್ರಿಯಾಶೀಲವಾಗಿಡುತ್ತೆ. ಚರ್ಮದ ವರ್ಣವನ್ನು ಕೂಡ ಇದು ಕ್ರಿಯಾಶೀಲವಾಗಿಡಲಿಕ್ಕೆ, ಸ್ಕಿನ್ ಬ್ರೈಟ್ನೆಸ್ಗೆ, ಸ್ಕಿನ್ ಶೈನ್ಫುಲ್ ಆಗಿರಬೇಕು, ಚರ್ಮ ಪಳಪಳ ಹೊಳಿಬೇಕಂದ್ರೂ ಕೂಡ ಇದು ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ 5 ದಿನ ನಾವು ಪ್ರಾಣಾಯಾಮ, ಯೋಗ, ಧ್ಯಾನ, ಶರೀರದ ಗುಣಧರ್ಮದ ಬಗ್ಗೆ ಮಾಹಿತಿ ಕೊಡ್ತೇವೆ. ಮತ್ತು ನಾವು ಮನೆಯಲ್ಲೇ ನಮ್ಮ ಆರೋಗ್ಯವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು, 100 ವರ್ಷ ಆಸ್ಪತ್ರೆಗಳ ಸವಾಸ ಇಲ್ದಂಗೆ, ಔಷಧಿಗಳ ಸವಾಸ ಇಲ್ದಂಗೆ ಹೆಂಗೆ ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಮತ್ತು ಈಗಾಗಲೇ ಸಮಸ್ಯೆಗಳು ಬಂದಿದ್ದಾರೆ, BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಇಂಥವೆಲ್ಲವನ್ನು 100 ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ಔಷಧಿಯನ್ನು ಬಿಡೋದು ಹೇಗೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೇವೆ. ಶಿಬಿರಕ್ಕೆ ಭಾಗವಹಿಸಲಿಕ್ಕಾಗಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕ ಮಾಡಿ ನಿಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೊಳ್ಬೋದು. ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.